ಅಮೆರಿಕ ಹಿಂದೆ ಸರಿಯುತ್ತಿದೆ. ಪಶ್ಚಿಮ ಏಷ್ಯಾ ಅಸ್ಥಿರವಾಗಿದೆ. ಇಂಥ ಸಮಯದಲ್ಲಿಯೇ ಪ್ರಧಾನಿ ಮೋದಿ ಜೋರ್ಡಾನ್ಗೆ ಭೇಟಿ ನೀಡಿದ್ದಾರೆ. ಇದು ಸಾಮಾನ್ಯ ಪ್ರವಾಸವೇ ಅಥವಾ ಜಾಗತಿಕ ರಾಜಕೀಯದಲ್ಲಿ ಭಾರತದ ಅತಿದೊಡ್ಡ ಹೆಜ್ಜೆಯೇ? ವೀಕ್ಷಕರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜೋರ್ಡಾನ್ಗೆ ಭೇಟಿ ನೀಡಿದ್ದಾರೆ. ಈ ಪ್ರವಾಸದ ಕುರಿತು ಮತ್ತು ಅದರ ಸುತ್ತಮುತ್ತಲಿನ ವಿದ್ಯಮಾನಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇನ್ಫಾರ್ಮೇಷನ್ DK77 ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಡಿಸೆಂಬರ್ 15, 2025ರಂದು ಜೋರ್ಡಾನ್ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಕಳೆದ 37 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಜೋರ್ಡಾನ್ಗೆ ಪೂರ್ಣ ಪ್ರಮಾಣದ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಈ ಭೇಟಿ ಮತ್ತು ಇದೇ ಸಮಯದಲ್ಲಿಯೇ ಅಮೆರಿಕ ತನ್ನ ವಿದೇಶಾಂಗ ನೀತಿಯಲ್ಲಿ ಮಾಡಿಕೊಂಡಿರುವ ಬದಲಾವಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಎಲ್ಲದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಮೋದಿಯವರು ಜೋರ್ಡಾನ್ಗೆ ಯಾಕೆ ಹೋಗಿದ್ದಾರೆ? ಭಾರತ ಮತ್ತು ಜೋರ್ಡಾನ್ ದೇಶಗಳ ಸ್ನೇಹಕ್ಕೆ ಈಗ 75 ವರ್ಷ ತುಂಬಿದೆ. ಈ ಸಂಭ್ರಮವನ್ನು ಆಚರಿಸಲು ಮತ್ತು ಎರಡೂ ದೇಶಗಳ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಪ್ರಧಾನಿ ಮೋದಿ ಅಲ್ಲಿಗೆ ತೆರಳಿದ್ದಾರೆ. ಮೋದಿಯವರು ಜೋರ್ಡಾನ್ ರಾಜ ಅಬ್ದುಲ್ಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಇದು ಕೇವಲ ಕೈ ಕುಲುಕುವ ಭೇಟಿಯಲ್ಲ, ಬದಲಿಗೆ ವ್ಯಾಪಾರ ಮತ್ತು ಸುರಕ್ಷತೆಯ ಬಗ್ಗೆ ಚರ್ಚೆ ನಡೆಯಲಿದೆ. ವೀಕ್ಷಕರೇ, ನಮ್ಮ ದೇಶದ ರೈತರಿಗೆ ಬೇಕಾದ ರಸಗೊಬ್ಬರ, ವಿಶೇಷವಾಗಿ ಫಾಸ್ಫೇಟ್ ಮತ್ತು ಪೊಟ್ಯಾಷ್ ಜೋರ್ಡಾನ್ನಲ್ಲಿ ಹೆಚ್ಚಾಗಿ ಸಿಗುತ್ತದೆ. ಭಾರತದ ಕೃಷಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಜೋರ್ಡಾನ್ನ ಸಹಾಯ ಬೇಕೇ ಬೇಕು. ವೀಕ್ಷಕರೇ, ಪ್ರಧಾನಿ ಮೋದಿ ಜೋರ್ಡಾನ್ನಲ್ಲಿದ್ದಾಗಲೇ ಅಮೆರಿಕ ದೇಶವು ಒಂದು ಹೊಸ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದನ್ನು ಅವರು ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರ 2025 ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ 2025 ಎಂದು ಕರೆಯುತ್ತಾರೆ. ಸರಳವಾಗಿ ಹೇಳಬೇಕೆಂದರೆ, ಇಷ್ಟು ದಿನ ಅಮೆರಿಕವು ಮಧ್ಯಪ್ರಾಚ್ಯದ ಅಥವಾ ಅರಬ್ ದೇಶಗಳ ವಿಷಯಗಳಲ್ಲಿ ಹೆಚ್ಚು ತಲೆ ಹಾಕುತ್ತಿತ್ತು. ಆದರೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮ್ಮ ದೇಶದ ಅಭಿವೃದ್ಧಿ ನಮಗೆ ಮುಖ್ಯ, ಬೇರೆ ದೇಶಗಳ ರಕ್ಷಣೆ ಅವರೇ ಮಾಡಿಕೊಳ್ಳಲಿ ಎಂಬ ಧೋರಣೆಯನ್ನು ತಳೆದಿದ್ದಾರೆ. ಇದೇ ಡಿಸೆಂಬರ್ 16ರಂದು ಕತಾರ್ ದೇಶದ ದೋಹಾದಲ್ಲಿ ಅಮೆರಿಕ ಒಂದು ದೊಡ್ಡ ಸಭೆ ನಡೆಸುತ್ತಿದೆ. ಗಾಜಾದಲ್ಲಿ ಶಾಂತಿಯನ್ನು ಕಾಪಾಡಲು ಬೇರೆ ದೇಶಗಳ ಸೈನ್ಯವನ್ನು ಅಂದರೆ ಇಂಟರ್ನ್ಯಾಷನಲ್ ಸ್ಟೆಬಿಲೈಸೇಷನ್ ಫೋರ್ಸ್ ಅಲ್ಲಿಗೆ ಕಳಿಸುವ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಹೇಳಲಾಗಿದೆ. ಅಮೆರಿಕವು ಈ ಭಾಗದಿಂದ ಮೆಲ್ಲನೆ ಹಿಂದೆ ಸರಿಯುತ್ತಿರುವುದರಿಂದ ಜೋರ್ಡಾನ್ನಂಥ ದೇಶಗಳಿಗೆ ಭಾರತದಂಥ ಬಲಿಷ್ಠ ಗೆಳೆಯನ ಅವಶ್ಯಕತೆ ಇದೆ. ಹಾಗಾದರೆ ವೀಕ್ಷಕರೇ, ಜೋರ್ಡಾನ್ನೊಂದಿಗೆ ಸಂಬಂಧವನ್ನು ಸುಧಾರಿಸಿಕೊಳ್ಳುವುದರಿಂದ ಭಾರತಕ್ಕೆ ಆಗುವಂಥ ಲಾಭಗಳಾದರೂ ಏನು? ವೀಕ್ಷಕರೇ, ಭಾರತದಿಂದ ಯುರೋಪ್ಗೆ ಸರಕುಗಳನ್ನು ಸಾಗಿಸಲು ಒಂದು ಹೊಸ ದಾರಿಯನ್ನು ಮಾಡಲಾಗುತ್ತದೆ. ಅದನ್ನು IMEC ಅಂತ ಕರೆಯುತ್ತಾರೆ. ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಜೋರ್ಡಾನ್ ಮೂಲಕವೇ ಹಾದು ಹೋಗುತ್ತದೆ. ಹಾಗಾಗಿ ಜೋರ್ಡಾನ್ ನಮ್ಮ ಜೊತೆಗಿದ್ದರೆ ವ್ಯಾಪಾರಕ್ಕೆ ಅನುಕೂಲ. ಭಾರತ ಮತ್ತು ಜೋರ್ಡಾನ್ ಎರಡೂ ಭಯೋತ್ಪಾದನೆಯಿಂದ ನೊಂದಿವೆ. ಇಬ್ಬರೂ ಸೇರಿ ಇದನ್ನು ತಡೆಗಟ್ಟಲು ನಿರ್ಧಾರ ಮಾಡಿದ್ದಾರೆ. ವೀಕ್ಷಕರೇ, ಪ್ರಧಾನಿ ಮೋದಿಯವರು ಜೋರ್ಡಾನ್ಗೆ ಮಾತ್ರ ಭೇಟಿ ನೀಡುತ್ತಿಲ್ಲ. ಜೋರ್ಡಾನ್ ಭೇಟಿ ಮುಗಿದ ನಂತರ ಮೋದಿಯವರು ಇನ್ನೂ 2 ದೇಶಗಳಿಗೆ ಹೋಗಲಿದ್ದಾರೆ. 2 ದೇಶಗಳು, ಒಂದು ಇಥಿಯೋಪಿಯಾ ಮತ್ತು ಇನ್ನೊಂದು ಅರಬ್ ದೇಶ ಒಮಾನ್. ವೀಕ್ಷಕರೇ, ಪ್ರಧಾನಿ ಮೋದಿಯವರ ಆಫ್ರಿಕಾದ ಇಥಿಯೋಪಿಯಾದ ಭೇಟಿ ಆಫ್ರಿಕಾ ಖಂಡದ ದೇಶಗಳ ಜೊತೆ ಸ್ನೇಹ ಬೆಳೆಸುವ ಉದ್ದೇಶವನ್ನು ಹೊಂದಿದೆ. ಅರಬ್ ದೇಶವಾದ ಒಮಾನ್ ಮತ್ತು ಭಾರತ ನಡುವೆ ಒಂದು ಪ್ರಮುಖ ವ್ಯಾಪಾರ ಒಪ್ಪಂದ ಆಗುವಂಥ ಸಾಧ್ಯತೆ ಇದೆ. ಇದರಿಂದ ಭಾರತೀಯ ವ್ಯಾಪಾರಿಗಳಿಗೆ ತೆರಿಗೆ ವಿನಾಯಿತಿ ಸಹ ಸಿಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳುವುದಾದರೆ ಜಗತ್ತಿನ ರಾಜಕೀಯ ಬದಲಾಗುತ್ತಿದೆ. ಅಮೆರಿಕ ತನ್ನ ಪಾಡಿಗೆ ತಾನಿರಲು ಬಯಸುತ್ತಿರುವಾಗ ಭಾರತವು ಅರಬ್ ದೇಶಗಳ ಜೊತೆ ಉತ್ತಮ ಸ್ನೇಹ ಬೆಳೆಸಿಕೊಳ್ಳುವ ಮೂಲಕ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತಿದೆ. ರೈತರಿಗೆ ಗೊಬ್ಬರ,
ದೇಶಕ್ಕೆ ವ್ಯಾಪಾರ ಮತ್ತು ಗಡಿಯಲ್ಲಿ ಸುರಕ್ಷತೆ ಇವೆಲ್ಲವೂ ಈ ಭೇಟಿಯ ಪ್ರಮುಖ ಉದ್ದೇಶಗಳಾಗಿರುತ್ತವೆ. ಇಷ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೋರ್ಡಾನ್ ಮತ್ತು ಇಥಿಯೋಪಿಯಾ, ಒಮನ್ ದೇಶಗಳ ಭೇಟಿಯ ಕುರಿತಾಗಿರುವ ಮಾಹಿತಿಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.